ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಯಾವ ಸ್ಟಾಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅನ್ಕೊಳ್ತೀನಿ. ಹೌದು, ಯೆಸ್ ಬ್ಯಾಂಕ್ ಬಗ್ಗೆ. ಯಾಕೆ ಅಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ನಿನ್ನೆ ಹಾಗೂ ಇವತ್ತು 2 ದಿನ ಯೆಸ್ ಬ್ಯಾಂಕ್ ಅಲ್ಲಿ ಭರ್ಜರಿ ರ್ಯಾಲಿ ಕಂಡು ಬಂದಿದೆ. ಇಂತಹ ಸಮಯದಲ್ಲಿ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಗಳು ಒಂದು ತಪ್ಪನ್ನ ಮಾಡ್ತಿರ್ತಾರೆ. ಸೊ ನೀವು ಆ ತಪ್ಪು ಮಾಡಬೇಡಿ ಅಂತ ಹೇಳೋದಷ್ಟೇ ಈ ವಿಡಿಯೋದ ಉದ್ದೇಶ. ಸೊ ಅದೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಾವು ಯೆಸ್ ಬ್ಯಾಂಕ್ ನ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ಆಲ್ಮೋಸ್ಟ್ 20% ಅಪ್ ಆಗಿದೆ ಯೆಸ್ ಬ್ಯಾಂಕ್ ಸ್ಟಾಕ್. ನಿನ್ನೆ ಕೂಡ 11% ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿತ್ತು. ಇವತ್ತು 20%. ಸೊ 2 ದಿನದಲ್ಲಿ ನೋಡಬಹುದು. 5 ಡೇಸ್ ಚಾರ್ಟ್ ಅನ್ನು ನೋಡಿದ್ರೆ 26% ಕಾಣ್ತಾ ಇದೆ. ಆದ್ರೆ ಜಸ್ಟ್ 2 ಡೇಸ್ ಚಾರ್ಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 33 ಇಂದ 34%. ಸೊ 2 ದಿನದಲ್ಲಿ ಅಷ್ಟು ದೊಡ್ಡ ಮಟ್ಟದ ರ್ಯಾಲಿಯನ್ನು ಈ ಸ್ಟಾಕ್ ಕಂಡಿದೆ. ಇದಕ್ಕೆ ಕಾರಣ ಏನು ಅನ್ನೋದು ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ ಅನ್ಕೊಳ್ತೀನಿ. ಯಾಕಂದ್ರೆ ನಿನ್ನೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅಗೇನ್ ಇನ್ನೊಂದ್ಸಲ ರಿವ್ಯೂ ಮಾಡೋದಾದ್ರೆ HDFC ಬ್ಯಾಂಕ್ ಗೆ RBI ಯೆಸ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಅದು 9.5% ಸ್ಟೇಕ್ ಅನ್ನ ಬೈ ಮಾಡೋದಕ್ಕೆ. ಹಾಗಂತ HDFC ಬ್ಯಾಂಕ್ ಏನು 9.5% ಬೈ ಮಾಡ್ಲೇಬೇಕು ಅಂತಲ್ಲ, ಅಪ್ ಟು 9.5% ವರೆಗೂ ಪರ್ಮಿಷನ್ ಇದೆ ಅವ್ರಿಗೆ ಬೈ ಮಾಡ್ಲಿಕ್ಕೆ. ಅವ್ರು ಎಷ್ಟು ಬೇಕಾದ್ರೂ ಬೈ ಮಾಡಬಹುದು. ಈಗ ಅರೌಂಡ್ 3% ಹೋಲ್ಡಿಂಗ್ ಇದೆ HDFC ಬ್ಯಾಂಕ್ ಈಗಾಗಲೇ. ಸ್ಟಿಲ್ ಇನ್ನು 6.5% ಸ್ಟೇಕ್ ಅನ್ನ ಅಪ್ ಮಾಡಬಹುದು. ಅದಕ್ಕೆ ಅವಕಾಶವನ್ನ RBI ಕಲ್ಪಿಸಿಕೊಟ್ಟಿದೆ. ಈ ನ್ಯೂಸ್ ಬಂದ ಮೇಲೆ HDFC ಬ್ಯಾಂಕ್ ಇಂದ ಎಕ್ಸ್ಚೇಂಜಸ್ ಗೆ ಏನೋ ಫೈಲ್ ಸಬ್ಮಿಟ್ ಆಯ್ತು. ಅದರ ನಂತರ ಯೆಸ್ ಬ್ಯಾಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಹಾಗಾದ್ರೆ ನಾವು ಯಾವ ಮಿಸ್ಟೇಕ್ ಅನ್ನ ಇಂತಹ ಸಮಯದಲ್ಲಿ ಮಾಡ್ತೀವಿ? ಯೂಶುವಲಿ ರಿಟೇಲ್ ಇನ್ವೆಸ್ಟರ್ ಗಳು ಮಾಡುವಂತ ದೊಡ್ಡ ತಪ್ಪು ಅಂತಂದ್ರೆ ಈ ರೀತಿ ರ್ಯಾಲಿ ಬಂದಾಗ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡೋದು. ಇಂತಹ ಸ್ಟಾಕ್ ಗಳಲ್ಲಿ ಅದು ಯೆಸ್ ಬ್ಯಾಂಕ್ ಆಗಿರ್ಲಿ ಅಥವಾ ಬೇರೆ ಯಾವುದೇ ಸ್ಟಾಕ್ ಆಗಿರ್ಲಿ, ಫ್ಯೂ ಡೇಸ್ ಅಲ್ಲಿ ಏನಾದ್ರೂ 10%, 20%, 30% ರ್ಯಾಲಿ ಬಂತು ಅಂದ ತಕ್ಷಣ ಅಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು 15 ರೂಪಾಯಿ ಇದ್ದಾಗ ಈ ಸ್ಟಾಕ್ ಅಲ್ಲಿ ಒಂದು 100 ಶೇರ್ಗಳನ್ನ ತಗೊಂಡಿದ್ರು ಅಂತ ಹೇಳಿ. ಸೊ ಅವ್ರು 15 ರೂಪಾಯಿ ಇದ್ದಾಗ ತಗೊಂಡಿದ್ರೆ ಇನ್ ಕೇಸ್ ಸ್ಟಾಕ್ 12 ರೂಪಾಯಿಗೆ ಹೋದ್ರೆ ಬೈ ಮಾಡೋದಿಲ್ಲ, ಸೆಲ್ ಮಾಡ್ಬಿಡ್ತಾರೆ ಬೇಕಿದ್ರೆ, ಅಥವಾ ಹೋಲ್ಡ್ ಮಾಡಿದ್ರು ಅಂತಾನೆ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ 20 ರೂಪಾಯಿಗೆ ಬಂತು, 25ಕ್ಕೆ ಬಂತು, ಈಗ 30ಕ್ಕೆ ಬಂದು ನಿಂತಿದೆ. ಸೊ ಇಂತಹ ಸಮಯದಲ್ಲಿ ಏನ್ ಮಾಡ್ತಾರೆ, ಅಯ್ಯೋ ಫ್ಯೂ ಡೇಸ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಬಂತಲ್ಲ, ನಮ್ಗೆ ಒಳ್ಳೆ ರಿಟರ್ನ್ಸ್ ಬಂತಲ್ಲ. ಸೊ ಇಂತಹ ಸಮಯದಲ್ಲಿ ಬಂದ್ಬಿಟ್ಟು ಹಿಂದೆ 100 ಶೇರ್ ಇದ್ರೆ ಈಗ 900 ಶೇರ್ಗಳನ್ನ ಬೈ ಮಾಡ್ಬಿಟ್ಟು 1000 ಮಾಡೋದು, ಅಥವಾ 100 ಶೇರ್ ಇದ್ರೆ 200 ಶೇರ್ ಅನ್ನ ಬೈ ಮಾಡೋದು ಈಗ, ಅಥವಾ 500 ಶೇರ್ಗಳನ್ನ ಬೈ ಮಾಡೋದು. ಈ ರೀತಿ ತಪ್ಪನ್ನ ಮಾಡ್ತಾರೆ. ನಾನು ಪದೇ ಪದೇ ಅದನ್ನ ತಪ್ಪು ಅಂತ ಹೇಳ್ತೇನೆ. ಹಾಗಾದ್ರೆ ಈ ಇದು ತಪ್ಪು ಆಗುತ್ತೆ, ತಪ್ಪಾಗದೆ ಕೂಡ ಇರುತ್ತೆ. ಹೇಗೆ ಅಂತಂದ್ರೆ ಈ ಕಂಪನಿ ನ್ಯೂಸ್ ಬೇಸ್ಡ್ ರ್ಯಾಲಿ ಕಾಣ್ತಾ ಇದೆ. HDFC ಬ್ಯಾಂಕ್ ಇನ್ವೆಸ್ಟ್ ಮಾಡಬಹುದು ಅನ್ನೋಂತ ನ್ಯೂಸ್ ಬಂದಿದೆ, ಇನ್ವೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಆ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಾ ಇದೆ. ಸೊ ನಾವು ಇಂತಹ ಸಮಯದಲ್ಲಿ ನ್ಯೂಸ್ ಬೇಸ್ಡ್ ರ್ಯಾಲಿ ಸಮಯದಲ್ಲಿ ಖಂಡಿತ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪಾಗುತ್ತೆ. ಇನ್ ಕೇಸ್ ನಿಮ್ಗೆ ಕಂಪನಿಯ Q3 ರಿಸಲ್ಟ್ ಬಂದಿದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗಾಗಲೇ ಕಂಪನಿ ರಿಸಲ್ಟ್ ಬಂದಿದೆ, ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಬಂದಿದೆ. ಆ ಕಂಪನಿಯಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ, NPA ಕಡಿಮೆ ಆಗಿದೆ, ಪ್ರಾವಿಷನಿಂಗ್ ಕೂಡ ಕಡಿಮೆ ಆಗಿದೆ. ಸೊ ಈ ರೀತಿ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಅಂತ ಇಟ್ಕೊಳ್ಳಿ. ಸೊ ಆಗ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡಿದ್ರೆ ತಪ್ಪಿಲ್ಲ ಅದು. ಯಾಕಂದ್ರೆ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ. ಇನ್ ಕೇಸ್ ಕಂಪನಿ ರ್ಯಾಲಿ ಹೋದ್ರೂ ಕೂಡ, ಈಗ 30 ರೂಪಾಯಿಲಿರೋದು 50 ರೂಪಾಯಿವರೆಗೂ ಹೋದ್ರೂ ಕೂಡ ಅಲ್ಲಿ ಸಸ್ಟೈನ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಬಿಸ್ನೆಸ್ ನ ಕಾರಣಕ್ಕೆ ಕಂಪನಿಯಲ್ಲಿ ರ್ಯಾಲಿ ಬಂದಿದೆ ಅಂತ ಸಮಯದಲ್ಲಿ. ಆದ್ರೆ ಈಗ ನ್ಯೂಸ್ ನ ಕಾರಣಕ್ಕೆ ಕಂಪನಿಯಲ್ಲಿ ರ್ಯಾಲಿ ಬರ್ತಾ ಇರೋದು. ಸೊ ಈ ನ್ಯೂಸ್ ನ ಕಾರಣಕ್ಕೆ ಕಂಪನಿಯಲ್ಲಿ ರ್ಯಾಲಿ ಬಂದಿದ್ದು ಮುಂದೆ ಹೈಯರ್ ಲೆವೆಲ್ ಅಲ್ಲಿ ಸಸ್ಟೈನ್ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಯೂಶುವಲಿ ಏನಾಗುತ್ತೆ, ನ್ಯೂಸ್ ಬಂದಾಗ ಶಾರ್ಟ್ ಟರ್ಮರ್ಸ್ ಇಮಿಡಿಯೇಟ್ಲಿ ಪೊಸಿಷನ್ಸ್ ಕ್ರಿಯೇಟ್ ಮಾಡ್ಕೊಳ್ತಾರೆ, ಅಂದ್ರೆ ಬೈ ಮಾಡ್ತಾರೆ. ಅದರ ನಂತರ ಇಮಿಡಿಯೇಟ್ಲಿ ತುಂಬಾ ಜನ ಬರ್ತಾರೆ, ಬೈ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಗಳೇ ಜಾಸ್ತಿ ಬರೋದು, ತಗಲಾಕೊಳ್ಳೋದು ಕೂಡ ಅವರೇ. ಅದ್ರ ನಂತರ 30, 40, 50 ರೂಪಾಯಿವರೆಗೂ ಸ್ಟಾಕ್ ಹೋಗ್ಬೋದು. ಅದ್ರ ನಂತರ ಯಾರೆಲ್ಲ ಶಾರ್ಟ್ ಟರ್ಮ್ ಸೆಂಟರ್ ಆಗಿದ್ರು ಅವ್ರಿಗೆ ಸಾಕು ಅನ್ಸಿದ ಲೆವೆಲ್ ಅಲ್ಲಿ ಡಂಪ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ತಮ್ಮ ಹೋಲ್ಡಿಂಗ್ ಅನ್ನ ಸೆಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ 10%, 20%, 50% ಎಷ್ಟು ಪರ್ಸೆಂಟ್ಗೆ ಅವ್ರಿಗೆ ಖುಷಿ ಅನ್ಸುತ್ತೋ ಅಷ್ಟೇ. ಸೊ ಆಗ ಏನಾಗುತ್ತೆ, ಸ್ಟಾಕ್ ಅಲ್ಲಿ ಒಂದಷ್ಟು ಡೌನ್ ಫಾಲ್ ಬರುತ್ತೆ. ಸೊ ಅದು ರ್ಯಾಲಿ ಹೋಗಿರೋ ಅಷ್ಟೇ ಬರದೇ ಇರಬಹುದು. ಫಾರ್ ಎಕ್ಸಾಂಪಲ್ 50% ರ್ಯಾಲಿ ಹೋಗಿದೆ ಅಂತಂದ್ರೆ ಹೈ ಇಂದ 20% ಡೌನ್ ಆಗಿ ಅಲ್ಲಿ ಸಸ್ಟೈನ್ ಆಗ್ಬಹುದು, ಅಥವಾ 30% ಡೌನ್ ಆಗಿ ಸಸ್ಟೈನ್ ಆಗ್ಬಹುದು. ಈ ರೀತಿಯ ಚಾನ್ಸಸ್ ಇರುತ್ತೆ. ಅದರ ನಂತರ ಡೌನ್ ಆದ್ಮೇಲೆ 20%, 30% ಡೌನ್ ಆಗುತ್ತೆ, ಅಲ್ಲಿ ಕನ್ಸಾಲಿಡೇಟ್ ಆಗುತ್ತೆ ಸ್ಟಾಕ್. ಯಾರಾದ್ರೂ ಟಾಪ್ ಅಲ್ಲಿ ಬೈ ಮಾಡಿದ್ರೆ ಅವರು ಇನ್ನೆಷ್ಟು ದಿನ ವೇಟ್ ಮಾಡ್ಬೇಕಾಗುತ್ತೋ ಗೊತ್ತಿಲ್ಲ, ಸ್ಟಾಕ್ ಮತ್ತೆ ರಿಕವರಿ ಮಾಡ್ಲಿಕ್ಕೆ ಆ ಲೆವೆಲ್ಗೆ. ಸೊ ಆ ರೀತಿ ಚಾನ್ಸಸ್ ಕೂಡ ಇರುತ್ತೆ ಸ್ಟಾಕ್ ಗಳಲ್ಲಿ.
ಸೊ ಹಾಗಾಗಿ ಇನ್ ಕೇಸ್ ನೀವು ಈ ಸ್ಟಾಕ್ ಅಲ್ಲಿ ಈಗಾಗಲೇ ಇನ್ವೆಸ್ಟ್ ಮಾಡಿದಿರಿ ಅಂತ ಅದೇ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡಬಹುದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ನಾನ್ ಮಾಡೋದು. ಹಾಗೆ ನಾನ್ ಬೈ ಮಾಡೋದು ಕೂಡ ಅಷ್ಟೇ, ಕಂಪನಿಯ ನಂಬರ್ಸ್ ಅನ್ನ ನೋಡ್ತೀನಿ, ನಂಬರ್ಸ್ ಅಲ್ಲಿ ಸ್ಟ್ರಾಂಗ್ ಅಥವಾ ಸಾಲಿಡ್ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ಯಾ, ಸೊ ಆಗ ಬೇಕಿದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡ್ತೀನಿ. ಹಾಗೆ ಇನ್ನೊಂದು ಸಮಯದಲ್ಲಿ ನಾನು ಡಬಲ್ ಮಾಡ್ತೀನಿ. ಯಾವಾಗ ಅಂತ ಅಂದ್ರೆ ಒಳ್ಳೆ ಸ್ಟಾಕ್, ಫಾರ್ ಎಕ್ಸಾಂಪಲ್ ನಾನು ಈ ಸ್ಟಾಕ್ ಅನ್ನ ತಗೊಳ್ಳೋದಿಲ್ಲ, ಉದಾಹರಣೆಗೆ ಬೇರೆ ಯಾವುದೋ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್, ಫ್ಯೂಚರ್ ಚೆನ್ನಾಗಿರುವಂತಹ ಸ್ಟಾಕ್, ಆ ಸ್ಟಾಕ್ ನಾನು ಯಾವುದೋ ಒಂದು ಲೆವೆಲ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ, ಅದರಿಂದ ಒಂದು 20-30% ಏನಾದ್ರು ಡೌನ್ ಆಯ್ತು, ಸೊ ಬಿಸ್ನೆಸ್ ವೈಸ್ ಕೂಡ ಆ ಕಂಪನಿ ಚೆನ್ನಾಗಿದೆ, ಸೊ ಇಷ್ಟೆಲ್ಲ ಇದ್ದಾಗ ಅಂತ ಕಡೆ ನನ್ನ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡ್ತೀನಿ. ಯಾವಾಗ ಕಂಪನಿಯ ಸ್ಟಾಕ್ ಪ್ರೈಸ್ ಡೌನ್ ಆದಾಗ, ಅಪ್ ಆದಾಗ ಅಲ್ಲ. ಸೊ ಇದು ನಾನು ಮಾಡುವಂತ ಸ್ಟ್ರಾಟಜಿ, ಇದೇ ಮಾರ್ಕೆಟ್ ಅಲ್ಲಿ ವರ್ಕ್ ಆಗುವಂತ ಸ್ಟ್ರಾಟಜಿ ಕೂಡ. ಹಾಗಂತ ಎಸ್ ಬ್ಯಾಂಕ್ ಅಲ್ಲಿ ಈಗ ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳೋದು ನನ್ನ ಉದ್ದೇಶ ಅಲ್ಲ. ಸೊ ಖಂಡಿತ ನೀವು ಯಾವ ಸ್ಟಾಕ್ ಅನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ. ಆದ್ರೆ ಇದು ನ್ಯೂಸ್ ಬೇಸ್ಡ್ ರ್ಯಾಲಿ ಕಂಡು ಬರ್ತಾ ಇದೆ. ಸೊ ಅದು ಎಷ್ಟರ ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಅನ್ನೋದು ಇಲ್ಲಿ ಇರುವಂತ ಕ್ವಶನ್ ಮಾರ್ಕ್. ಸಸ್ಟೈನ್ ಆಗ್ಬೋದು, ಆಗದೇನೂ ಇರಬಹುದು, ಎರಡೂ ರೀತಿಯ ಚಾನ್ಸಸ್ ಇದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಇಂತಹ ಸಮಯದಲ್ಲಿ ಬಲ್ಕ್ ಬೈಯಿಂಗ್ ಅನ್ನ ಮಾಡಕ್ಕೆ ಹೋಗೋದು ಖಂಡಿತ ತಪ್ಪಾಗಬಹುದು, ತಪ್ಪು ಹೆಜ್ಜೆ ಆಗಬಹುದು ನಮ್ದು. ಹಾಗಾಗಿ ಇರೋ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡೋದು ಬೆಟರ್. ಇನ್ ಕೇಸ್ ನಿಮ್ಗೆ ಆಡ್ ಮಾಡ್ಬೇಕು ಅನ್ಸಿದ್ರೆ ಒಂದಷ್ಟು ಕ್ವಾಂಟಿಟಿ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 100 ಶೇರ್ ಇದೆ, ಇನ್ನೊಂದು 50 ಶೇರ್ ತಗೊಳ್ಳೋದು, ಇನ್ನೊಂದು 100 ಶೇರ್ ತಗೊಳ್ಳೋದು. ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ 100 ಇದೆಯೋ, 1000 ಇದೆಯೋ, 10,000 ಇದೆಯೋ ಗೊತ್ತಿಲ್ಲ, ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಸೊ ಆ ರೀತಿ ಮೂವ್ ಮಾಡೋದು ಖಂಡಿತ ಒಳ್ಳೆ ಡಿಸಿಷನ್ ಆಗುತ್ತೆ ಈ ಸ್ಟಾಕ್ ಅಲ್ಲಿ. ಈ ಸ್ಟಾಕ್ ಅಲ್ಲಿ ಅಂತಲ್ಲ, ರಿಸ್ಕ್ ಇರುವಂತ ಎಲ್ಲ ಸ್ಟಾಕ್ ಗಳಲ್ಲೂ ಕೂಡ ನಾವು ಇದೇ ಸ್ಟ್ರಾಟಜಿಯನ್ನ ಬಳಸಬೇಕಾಗುತ್ತೆ. ಸುಮ್ನೆ ಕಣ್ಣು ಮುಚ್ಕೊಂಡು ರ್ಯಾಲಿ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಮಗೆ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಎಸ್ ಬ್ಯಾಂಕ್ ನ ರಿಸಲ್ಟ್ಸ್ ಗೆ ಬಂದ್ರೆ, ಸೊ ನಾವು ಇತ್ತೀಚೆಗೆ ರಿಸಲ್ಟ್ ಅನೌನ್ಸ್ ಆಗಿತ್ತು, ಅದನ್ನ ನೋಡಿದೀವಿ. ಸೊ ಕ್ವಾರ್ಟರ್ಲಿ ರಿಸಲ್ಟ್ಸ್ ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು, ಕಂಪನಿ ಬಿಸ್ನೆಸ್ ಅಲ್ಲಿ ಅಂದ್ರೆ ಟಾಪ್ ಲೈನ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಕಂಪನಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದೆ. ನೋಡಬಹುದು, ಹಿಂದಿನ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿದೆ, ಹಿಂದಿನ ಕ್ವಾರ್ಟರ್ ಗಿಂತನೂ ಕೂಡ ಇಂಪ್ರೂವ್ ಆಗಿದೆ. ಆದ್ರೆ ಇಲ್ಲಿ ಸಮಸ್ಯೆ ಬರೋದು ಈ ಕಂಪನಿಯ ನಂಬರ್ಸ್ ಅಲ್ಲಿ ಪ್ರಾವಿಷನಿಂಗ್ ಅಲ್ಲಿ. ಪ್ರಾವಿಷನಿಂಗ್ ಹಾಗೆ NPS. ಪ್ರಾವಿಷನಿಂಗ್ ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡ್ತಿದೆ ಅಂತಂದ್ರೆ, ಈ ಕಂಪನಿಯ ಸಾಕಷ್ಟು ಲಾಭವನ್ನ ನುಂಗಾಗ್ತಾ ಇದೆ. ಆ ಕಾರಣದಿಂದ ಕಂಪನಿಯ ಪ್ರಾಫಿಟ್ ಕಡಿಮೆ ಆಗುತ್ತೆ. ಹಾಗೆ ಈ ಪ್ರಾವಿಷನಿಂಗ್ ಹಿಂದೆ ಕೊಟ್ಟಿರುವಂತಹ ಲೋನ್ಸ್ ಈಗ ವಾಪಸ್ ಬರ್ತಾ ಇಲ್ಲ, ಅದನ್ನ ಅಬ್ವಿಯಸ್ಲಿ ಕಂಪನಿ ಪ್ರಾಫಿಟ್ ಅಲ್ಲಿ ಪ್ರಾವಿಷನಿಂಗ್ ತೋರಿಸಲೇಬೇಕಾಗುತ್ತೆ, ಪ್ರಾಫಿಟ್ ಅಲ್ಲಿ ಎತ್ತಿಡಬೇಕಾಗುತ್ತೆ. ಸೊ ಈ ಕಾರಣದಿಂದ ಕಂಪನಿಯ ಪ್ರಾಫಿಟ್ ಡೌನ್ ಆಗ್ತಾ ಇದೆ. ಸೊ ಹಾಗಾಗಿನೇ ಸ್ಟಾಕ್ ಆಲ್ಮೋಸ್ಟ್ ಲಾಸ್ಟ್ 1.5-2 ವರ್ಷದಿಂದ ಸೇಮ್ ರೇಂಜ್ ಅಲ್ಲಿ ಇರೋದು. ಈಗ ಸ್ವಲ್ಪ ರ್ಯಾಲಿ ಬಂದಿರಬಹುದು. ಇನ್ ಕೇಸ್ ನೀವು 5 ಇಯರ್ಸ್ ನೋಡಿದ್ರೆ ಪ್ರಾಪರ್ ಆಗಿ ಕಾಣೋದಿಲ್ಲ, 1 ಇಯರ್ ಅಲ್ಲೇ ನೋಡ್ಬೇಕಾಗುತ್ತೆ. ಸೊ ನೋಡಬಹುದು, ಇಲ್ಲಿಂದ ಫೆಬ್ರವರಿಯಿಂದ ಇಲ್ಲಿವರೆಗೂ ಕೂಡ ಸೇಮ್ ರೇಂಜ್ ಅಲ್ಲಿ ಇತ್ತು, ನವೆಂಬರ್ ವರೆಗೂ. ಅದ ನಂತರ ಸ್ವಲ್ಪ ರ್ಯಾಲಿ ಬಂತು. ಈಗ ನ್ಯೂಸ್ ಬಂದ ಮೇಲೆ ಅಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಷ್ಟೇ, ಇಲ್ಲ ಅಂದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು. ನಾನು ಕಂಪನಿಯ ರೀಸೆಂಟ್ ನಂಬರ್ ಅನ್ನ ಓಪನ್ ಮಾಡಿದೀನಿ. ಸೊ ನೋಡಬಹುದು, 27ನೇ ತಾರೀಕು ರಿಲೀಸ್ ಆದಂತ ನಂಬರ್ಸ್, ಜನವರಿ 27. ಸೊ ನೋಡಬಹುದು ನೀವು ಇಲ್ಲಿ ಕಂಪನಿಯ ಇನ್ಕಮ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ್ಮೇಲೆ, ಸೊ ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಪ್ರಾವಿಷನ್ಸ್. ಹಿಂದಿನ ವರ್ಷ 84,464 ಲಕ್ಷಗಳಲ್ಲಿತ್ತು ಪ್ರಾವಿಷನ್ಸ್. ಹಿಂದಿನ ಕ್ವಾರ್ಟರ್ಲಿ 22,864 ಲಕ್ಷ, ಈಗ 24,259 ಲಕ್ಷ. ಅಗೇನ್ ಇದನ್ನ ಕಂಪನಿಯ PBT ನಲ್ಲಿ ಕಳೀತಾರೆ. ಕಳೆದಾದ್ಮೇಲೆ ನಮಗೆ ನೆಟ್ ಪ್ರಾಫಿಟ್ ಸಿಗೋದು. ಸೊ ಇದು ಕಂಪನಿಯ ನಂಬರ್ಸ್ ಅನ್ನ ಬದಲು ಮಾಡ್ತಾ ಇರೋದು. ಹಾಗಾಗಿ ಇಂತಹ ಕಡೆ ಖಂಡಿತ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ. ಯಾಕಂದ್ರೆ ಎಸ್ಪೆಷಲಿ ಈ ರೀತಿಯ ರ್ಯಾಲಿಯನ್ನ ನೋಡಿದ್ಮೇಲೆ ತುಂಬಾ ಜನ ಟೆಂಪ್ಟ್ ಆಗ್ಬಿಡ್ತಾರೆ, ಅಯ್ಯೋ ಮಿಸ್ ಆಯ್ತು ಅಂತ. ಅವ್ರನ್ನೇ ಫೋಮೋ ಅನ್ನೋದು, ಫೋಮೋ ಇನ್ವೆಸ್ಟರ್ಸ್, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನಾನೀಗ ಬೈ ಮಾಡ್ಲಿಲ್ಲ ಅಂತಂದ್ರೆ ಇನ್ನ ಈ ಸ್ಟಾಕ್ ಸಿಗೋದೇ ಇಲ್ಲ 30 ರೂಪಾಯಲ್ಲಿ, ಮುಂದೆ 35 ಆಗುತ್ತೆ, 40 ಆಗುತ್ತೆ, 50 ಆಗುತ್ತೆ, ಈ ರೀತಿ ಭಯಪಟ್ಟು ಬೈಯಿಂಗ್ ಮಾಡೋರು. ಸೊ ಖಂಡಿತ ಅಂತ ತಪ್ಪನ್ನ ಮಾಡಬೇಡಿ ಅಂತ ಹೇಳೋದಷ್ಟೇ ನನ್ನ ಈ ವಿಡಿಯೋದ ಉದ್ದೇಶ. ನೀವು ಇಂಟ್ರೆಸ್ಟ್ ಇದೆ, ಬೈ ಮಾಡ್ಲೇಬೇಕು ಅಂತಂದ್ರೆ ನಿಮ್ಮ ರಿಸ್ಕ್ ಅಪೆಟೈಟ್ ಗೆ ತಕ್ಕಂತೆ ಡಿಸಿಷನ್ ತಗೊಳ್ಬಹುದು, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ಹಾಗೆ ತುಂಬಾ ಜನ ಈಗ ಪ್ರಶ್ನೆ ಮಾಡಬಹುದು, 30 ರೂಪಾಯಿಗೆ ಹೋಗಿದೆ, ಮುಂದೆ 40ಕ್ಕೂ ಹೋಗ್ಬೋದು, 50ಕ್ಕೂ ಹೋಗ್ಬೋದು, ಹಾಗಾದ್ರೆ ಮತ್ತೆ ವಾಪಸ್ 20ಕ್ಕೆ ಬರುತ್ತಾ ಅಂತ. ಖಂಡಿತ ಅದನ್ನ ಯಾರು ಹೇಳಿಕ್ ಆಗೋದಿಲ್ಲ, ಬರುತ್ತೆ ಅಂತ. ಬರ್ಲೂಬಹುದು, ಬರ್ದೇನೂ ಇರಬಹುದು. ಕೆಲವು ಸಲ ಏನಾಗುತ್ತೆ, 100% ರ್ಯಾಲಿ ಬರುತ್ತೆ ಸ್ಟಾಕ್ ಅಲ್ಲಿ, ಮತ್ತೆ ಅಲ್ಲಿಂದ ಟಾಪ್ ಇಂದ 50% ಡೌನ್ ಆಗಿ ಟ್ರೇಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 20 ರೂಪಾಯಿ ಇತ್ತು ಸ್ಟಾಕ್, ಈಗ ನೆಕ್ಸ್ಟ್ 40 ರೂಪಾಯಿವರೆಗೂ ಹೋದ್ರೆ 100% ಆಗುತ್ತೆ. ಅಲ್ಲಿಂದ 100% ಹೋಗಿ 40 ರೂಪಾಯಿವರೆಗೂ ಹೋಗಿ ಮತ್ತೆ 30 ರೂಪಾಯಿಗೆ ಬಂದು ಸ್ಟಾಕ್ ಸಸ್ಟೈನ್ ಆಗೋದು. ಸೊ ಈ ರೀತಿ ಚಾನ್ಸಸ್ ಕೂಡ ಇರುತ್ತೆ. ಹಂಗೂ ಆಗ್ಬೋದು, ಅಥವಾ ಇನ್ನೂ ಮೇಲೆ ಹೋಗ್ಬೋದು, 100ಗಿಂತ ಜಾಸ್ತಿನೂ ಹೋಗ್ಬೋದು. ಈ ರೀತಿ ಎಲ್ಲ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ಯಾವುದು ಫಿಕ್ಸ್ಡ್ ರೂಲ್ ಇಲ್ಲ, ಇದೇ ರೀತಿ ಪರ್ಫಾರ್ಮ್ ಮಾಡ್ಬೇಕು ಸ್ಟಾಕ್ ಅಂತ. ಅದು ಹೇಗ್ ಬೇಕಾದ್ರೂ ಪರ್ಫಾರ್ಮ್ ಮಾಡಬಹುದು. ಬಟ್ ನಾವು ಮಾಡ್ಬೇಕಾಗಿರೋದು ಸ್ಟ್ರಾಂಗ್ ಇರೋ ಅಂತ ಕಡೆ, ಕಂಪನಿಯ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಇರೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬೇಕು. ಸೊ ಅಲ್ಲಿ ನಾವು ಹೆಚ್ಚಿಗೆ ಒತ್ತನ್ನ ಕೊಡಬೇಕು. ಫಂಡಮೆಂಟಲ್ಸ್ ವೀಕ್ ಇರೋ ಅಂತ ಕಡೆ ಹೆಚ್ಚಿಗೆ ಒತ್ತನ್ನ ಕೊಟ್ರೆ ಸ್ಟಾಕ್ ಗಳು ತುಂಬಾ ದಿನ, ವರ್ಷಾನುಗಟ್ಲೆ ಪರ್ಫಾರ್ಮೆನ್ಸ್ ಕೊಡೋದಿಲ್ಲ. ಸೊ ಅಂತ
ಅಂತ ಸಮಯದಲ್ಲಿ ನಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋನೇ ಡೌನ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನಮ್ಗೆ ಹೆಂಗೆ ಇರಬೇಕು ಪೋರ್ಟ್ಫೋಲಿಯೋ ಅಂತಂದ್ರೆ ಒಂದು ಕ್ರಿಕೆಟ್ ಟೀಮ್ ತರ, ಅಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ ಇರಬೇಕು, ಒಳ್ಳೆ ಬೌಲರ್ ಇರಬೇಕು, ಒಳ್ಳೆ ಸ್ಪಿನ್ನರ್ ಇರಬೇಕು, ಒಳ್ಳೆ ಪೇಸರ್ ಇರಬೇಕು, ಒಳ್ಳೆ ಫಿನಿಷರ್ ಇರಬೇಕು, ಒಳ್ಳೆ ಆಲ್ರೌಂಡರ್ ಕೂಡ ಇರಬೇಕು. ಹಾಗೆ ಯಾವುದೋ ಒಬ್ಬ ಪ್ಲೇಯರ್, ಮೇನ್ ಪ್ಲೇಯರ್, ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ 0 ಔಟ್ ಆದ್ರೂ ನಾವು ಮ್ಯಾಚ್ ಗೆದ್ವಿ ಅಂತಂದ್ರೆ ಯಾಕೆ ಅಂತಂದ್ರೆ ಬೇರೆ ಪ್ಲೇಯರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ನಮ್ಮ ಪೋರ್ಟ್ಫೋಲಿಯೋ ಕೂಡ ಹೀಗೆ ಇರಬೇಕು. ನಾವು ಬೆಸ್ಟ್ ಅನ್ಕೊಂಡ ಸ್ಟಾಕ್ ಇವತ್ತು ಒಂದು ವರ್ಷ ಅಂಡರ್ ಪರ್ಫಾರ್ಮ್ ಮಾಡಿದ್ರು ಕೂಡ ಬೇರೆ ಸ್ಟಾಕ್ ಗಳು ನಮ್ಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿರ್ಬೇಕು. ಸೊ ಓವರ್ ಆಲ್ ವಿನ್ನಿಂಗ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿರ್ಬೇಕು. ಸೊ ಆ ರೀತಿ ನಾವು ಬಿಲ್ಡ್ ಮಾಡಬೇಕು. ಹೇಗೆ ಒಬ್ಬ ಮೇನ್ ಪ್ಲೇಯರ್ ಔಟ್ ಆದ ತಕ್ಷಣ ಮ್ಯಾಚ್ ಅನ್ನ ಸೋಲೋದಿಲ್ವೋ, ಹಾಗೆ ಒಂದು ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಟರ್ನ್ಸ್ ಬಂದ ತಕ್ಷಣ ನಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ಕೂಡ ನೆಗೆಟಿವ್ ಆಗಬಾರ್ದು. ಸೊ ಆ ರೀತಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು. ಸೊ ಆ ರೀತಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು ಅಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತವು ಜಾಸ್ತಿ ಇರಬೇಕು, ವೀಕ್ ಇರುವಂತವು ಹಾಗೆ ರಿಸ್ಕ್ ಜಾಸ್ತಿ ಇರುವಂತಹ ಸ್ಟಾಕ್ ಗಳು ಕಡಿಮೆ ಇರಬೇಕು. ಸೊ ಅಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಇರಬೇಕು. ಸೊ ಆಗ್ಲೇ ನಾವು ಸಕ್ಸಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರೋದು. ಸೊ ನಾವು ಮಾರ್ಕೆಟ್ಗೆ ಬರುವಂತ ಉದ್ದೇಶನೇ ಲಾಭವನ್ನ ಗಳಿಸಬೇಕು ಅಂತ. ಎಲ್ಲರ ಉದ್ದೇಶನೂ ಅದೇ. ಸೊ ನಮ್ಗೆ ಲಾಭ ಆಗ್ಬೇಕು ಅಂತಂದ್ರೆ ನಾವು ಡಿಸಿಷನ್ ಗಳನ್ನ ತಗೊಳ್ಳುವಾಗ ರೈಟ್ ಡಿಸಿಷನ್ ತಗೊಳ್ಬೇಕು. ಆಗ ನಾವು ವಿನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಅಂತಂದ್ರೆ ಮಾರ್ಕೆಟ್ ತುಂಬಾನೇ ರೂಡ್ ಆಗಿ ಬಿಹೇವ್ ಮಾಡುತ್ತೆ. ಅದು ನಮ್ಗೆ ರಿಕವರಿ ಮಾಡ್ಲಿಕ್ಕೆ ಆಗದಷ್ಟು ಹೊರೆಯನ್ನು ಹೊರಿಸುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿನೇ ಎವ್ರಿ ಸ್ಟೆಪ್ ಇಡುವಾಗ ಖಂಡಿತ ಹುಷಾರಾಗಿಡಬೇಕು. ಎಸ್ಪೆಷಲಿ ರ್ಯಾಲಿ ಬಂದಂತ ಸ್ಟಾಕ್ ಗಳಲ್ಲಿ ಫಂಡಮೆಂಟಲ್ಸ್ ವೀಕ್ ಇರುವಂತ ಕಡೆ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ. ಪ್ರತಿ ಹೆಜ್ಜೆನೂ ಕೂಡ ನೋಡಿನೇ ಇಡಬೇಕಾಗುತ್ತೆ. ಸೊ ಎಸ್ ಬ್ಯಾಂಕ್ ಅಲ್ಲಿ ಖಂಡಿತ ನೀವು ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಕ್ ಹೋಗ್ಬೇಡಿ. ಇನ್ ಕೇಸ್ ನೀವು 1,000-2,000 ಸ್ಟಾಕ್ ಇದೆ ಅಂತಂದ್ರು ಓಕೆ, ಒಳ್ಳೆ ಲಾಭ ಈಗಾಗಲೇ ಆಗ್ತಾ ಇದೆ, ಹೋಲ್ಡ್ ಮಾಡಬಹುದು. ಹಾಗೆ ಇನ್ನೂ ಆಡ್ ಮಾಡ್ಬೇಕು ಅಂತಂದ್ರೆ ಖಂಡಿತ ಇರೋ ಕ್ವಾಂಟಿಟಿಗಿಂತ ಡಬಲ್ ಮಾಡೋ ಅಂತ ತಪ್ಪು ಮಾಡಬೇಡಿ. 1,000 ಇದೆ ಅಂದ್ರೆ ಏನೋ 500 ಕ್ವಾಂಟಿಟಿ ತಗೊಂಡ್ವಿ ಅಂದ್ರೆ ಓಕೆ ಪರವಾಗಿಲ್ಲ ನಡೆಯುತ್ತೆ. ಅಥವಾ ನನ್ನ ಹತ್ರ 1,000 ಇದೆ 2,000 ತಗೊಳ್ತೀವಿ ಅಂತಂದ್ರೆ ಅದಕ್ಕೆ ರೆಡ್ ಮಾರ್ಕ್ ನಾನಂತೂ ಹಾಕ್ತೀನಿ. ಇದು ಇನ್ನು ಉಳಿದಿದ್ದು ನಿಮ್ಗೆ ಬಿಟ್ಟದ್ದು. ಯಾಕಂದ್ರೆ ನಿಮ್ಮ ದುಡ್ಡು ನಿಮ್ಮದೇ ಮೊಬೈಲ್ ಬಟನ್ ಒತ್ತೋದು ಕೂಡ ನೀವೇ, ಬೈ ಸೆಲ್. ಹಾಗಾಗಿ ರಿಸ್ಕ್ ಕೂಡ ನೀವೇ ಬೇರ್ ಮಾಡಬೇಕು. ಸೊ ನಾನೀಗ ಹೇಳಿದ್ದೀನಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಡಬಲ್ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅಂತ. ಮತ್ತೊಮ್ಮೆ ರಿಪೀಟ್ ಮಾಡೋದಾದ್ರೆ ಕಂಪನಿಯ ಬಿಸ್ನೆಸ್ ಎಲ್ಲಿ ಸ್ಟ್ರಾಂಗ್ ಆಗಿ ಬಂದಿರುತ್ತೋ ಅಂತ ಕಡೆ ನಮ್ಮ ಹತ್ರ ಕಡಿಮೆ ಇದ್ರೂ ಕೂಡ ಡಬಲ್ ಮಾಡಿ ಇನ್ವೆಸ್ಟ್ ಮಾಡಬಹುದು. ಅಲ್ಲಿ ಎಲ್ಲಿ ನ್ಯೂಸ್ ಬೇಸ್ಡ್ ರ್ಯಾಲಿ ಬರ್ತಾ ಇದೆಯೋ ಅಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಎಲ್ಲಿ ನ್ಯೂಸ್ ಬೇಸ್ಡ್ ರ್ಯಾಲಿ ನಿಮ್ಗೆ ಗೊತ್ತಿದೆ ಈಗ ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೋ ಗೊತ್ತಿಲ್ಲ ಹೈಯರ್ ಸೈಡ್ ಅಲ್ಲಿ. ಸೊ ಹಾಗಾಗಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಳೋದು ಬೆಟರ್ ಅಂತ ಹೇಳೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಫೈನಲ್ ಡಿಸಿಷನ್ ಆಸ್ ಯೂಶುವಲ್ ನೀವೇ ಮಾಡಬೇಕು. ಸರಿ ಗೆಳೆಯರಿ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಸೊ ನಿಮ್ಗೆ ಆಡ್ ಮಾಡಬಹುದು ಅನ್ಸುತ್ತಾ, ಬೇಡ ರೈಟ್ ಟೈಮ್ ಅಲ್ಲ ಅನ್ಸುತ್ತಾ, ಅದನ್ನ ತಿಳಿಸಿ. ನಾನಂತೂ ಸದ್ಯದ ಮಟ್ಟಿಗೆ ಇಲ್ಲಿ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡುವಂತ ನಿರ್ಧಾರವನ್ನ ಮಾಡೋದಿಲ್ಲ. ಇರುವಂತ ಕ್ವಾಂಟಿಟಿಯಲ್ಲಿ ಈಗಾಗಲೇ ರಿಟರ್ನ್ಸ್ ಜನರೇಟ್ ಆಗ್ತಿದೆ, ಅದನ್ನ ಜಸ್ಟ್ ಹೋಲ್ಡ್ ಮಾಡ್ತೀನಿ ಅಷ್ಟೇ. ಅದೆಷ್ಟಾದ್ರೂ ಆಗ್ಲಿ. ಯಾವಾಗ ಆಡ್ ಮಾಡ್ತೀನಿ ಅಂದ್ರೆ ಕಂಪನಿಯ ನಂಬರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು, ಆಗ ಯಾವಾಗ ಬರುತ್ತೋ ಆಗ ಥಿಂಕ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕೂಡ ಆಡ್ ಮಾಡೋದಿಲ್ಲ. ಎಸ್ಪೆಷಲಿ ಈ ತರದ ರ್ಯಾಲಿಯನ್ನ ನೋಡಿ ಅಂತೂ ಖಂಡಿತ ಆಡ್ ಮಾಡೋದಿಲ್ಲ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.